ಬ್ರೆಡ್ ಆಮ್ಲೆಟಾ ಮಾಮ? ಬ್ರೆಡ್ ಆಮ್ಲೆಟ್ ಎರಡಾ? ಹೇಮಂತ ಏನ್ ಸಿಕ್ತಾಯ್ತಾ? ಅಯ್ಯೋ ಹೊಟ್ಟೆನೆಲ್ಲ ಒಳಗಡೆ ಹಾಕೋತವ್ರೆ. ಬೆಳ್ಳುಗೆ ಇನ್ನೂ ಬೆಳ್ಳು ಏನೋ ಇಲ್ವಂತೆ, ಪಾರ್ಸಲ್ ಇಲ್ವಂತೆ. ಸ್ಯಾಂಡ್ವಿಚ್ ತಿನ್ನಕ್ಕೆ ಎಷ್ಟು ದೂರ ಕರ್ಕೊಂಡ್ಬಂದ್ರ? ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೈ ಪವನ್ ಬ್ಲಾಗ್ಸ್. ಹಾಯ್ ಹೇಳು. ಹಾಯ್. ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಇವಾಗ? ಗೊತ್ತಿಲ್ವಾ? ಅನ್ನೋನ್ ಡೆಸ್ಟಿನೇಷನ್. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೇ ಗೊತ್ತಿಲ್ಲ. ಅಲ್ಲಿ ಫಿಶ್ ಇರುತ್ತೆ, ಮಶ್ರೂಮ್ ಇರುತ್ತೆ. ಯಾವ್ದು ತಗೊಳ್ತಾ ಇದ್ದೀರಪ್ಪ? ನಮ್ದೇನು ನಡೆಯುತ್ತೆ, ನಮ್ಮ ಚಪ್ಪಿ. ನಾನು ಹೀಟಲ್ಲ, ಅದಕ್ಕೆ ಸೇವೆ ತಗೊಂಡಿದ್ದೀನಿ. ವೆಜ್ಜಿಗೆ ಇವಾಗ ಎಲ್ಲಿಗೆ ಹುಡ್ಕೊ ಹೋಗೋಣ? ನಮ್ಮ ತಗೋತೀವಿ ನಾವು ಅಲ್ಲಿ ಮುಂದೆ ಮಶ್ರೂಮ್ ತಗೋತೀವಿ. ಅಲ್ಲಿ ಫ್ರೂಟ್ ಸಲಾಡು ಐತೆ, ಯಾವ್ದು ಬೇಕು ನೋಡಿ. ಬ್ರೆಡ್ ಆಮ್ಲೆಟಾ ಮಾಮ? ಬ್ರೆಡ್ ಆಮ್ಲೆಟ್ ಎರಡಾ? ಬ್ರೆಡ್ ಆಮ್ಲೆಟ್ ಎರಡು. ಅದು ಇರೋದು ಮಲ್ಲೇಶ್ವರಮಲ್ಲಿ, ಬಂಡ್ರೆಡ್ಡಿ ಸರ್ಕಲ್. ಅಷ್ಟು ದೂರ ಹೋಗೋಕ್ಕಾಗಲ್ಲ ಬಿಡು. ಇವಾಗ ಏನಿದ್ರು ಇಲ್ಲೇ ಆನ್ ದ ವೇ ಏನಿದೆ ಅದನ್ನೇ ತಗೊಳ್ಳೋದು ಅಷ್ಟೇ. ಇಷ್ಟೊತ್ತಿಗೆ ಹೋದ್ರೆ ಸಿಗಲ್ವಾ? ಹಿಂಗೊಂದು ಕಣ್ಣಾಯಿಸ್ರಪ್ಪ, ಇದು ಫುಡ್ ಸ್ಟ್ರೀಟೇ. ಅದೇನಿದೆ ಸರ್ಕಲ್ ಸಿಗುತ್ತೆ ಇಲ್ಲಿ, ಅದಕ್ಕೆ ಮುಂದೆ ಹೋಯ್ತಿ. ಹೇಮಂತ ಏನ್ ಸಿಕ್ತಾಯ್ತಾ? ಸಿಕ್ತಾ? ಇದೆಯಂತ ಲೆಗ್ ಇದೆಯಂತೆ ಕಡೆ. ಹೊಡೆದಲ್ಲೇ ಚಾನ್ಸು. ಲೆಗ್ ಪೀಸ್ ನಿಂಗೆ. ನೋಡಿ ನಿಂತಿರೋ ಸ್ಟೈಲು. ಇನ್ನೂ ರೆಡಿ ಆಗ್ಲಿಲ್ವೇನೋ? ಹೊಟ್ಟೆ ತೋರಿಸು, ಪರವಾಗಿಲ್ಲ. ಅಯ್ಯೋ ಹೊಟ್ಟೆನೆಲ್ಲ ಒಳಗಡೆ ಹಾಕೋತವ್ರೆ. ಎಲ್ಲ ನಾಳೆ ಬರ್ತಾರೆ. ಎಲ್ಲಿ? ಇಲ್ಲಿ ಬೋರ್ಡ್ ಇತ್ತಲ್ಲ, ಅಂತ. ಹೋಗ್ರೋ, ಯಾಕೆ ಆರ್ಡರ್ ಮಾಡ್ರೋ? ಏನು ಆರ್ಡರ್ ಮಾಡ್ತಿರೋ? ಚಳಿ ಆಗ್ತೈತಲ್ಲ ಪವನ? ಈ ಬೆಳ್ಳ ಕಾಣಿಸ್ತೈತೆ ಪವನ ಲೈಟ್ಗೆ. ಬೆಳ್ಳುಗೆ ಇನ್ನೂ ಬೆಳ್ಳ ಕಾಣಿಸ್ತಾ ಇದೆಯಾ? ಚಳಿ ಆಯ್ತಾ ಇಲ್ವಾ ನಿಮ್ಗೆ? ಸೀರಿಯಸ್ ಚಳಿ ಆಯ್ತಾಯ್ತು ನನಗೆ. ಆರ್ಡರ್ ಮಾಡಪ್ಪ. ಅದೆಲ್ಲ ಐತೆ ಅಂದ್ಬಿಟ್ಟು. ಏನು ಬೇಕಾ ನಿಂಗೆ? ನನಗ ಗ್ರಿಲ್ಡ್ ವೆಜ್ ನೋಡು. ರ್ಯಾಪ್, ವೆಜ್ಜಿ ರ್ಯಾಪು, ವೆಜ್ ಅಂಡ್ ಪಾರ್ಸಲ್. ಅವಳು ಅವ್ರದ್ದು ಸ್ಕೂಲ್ ಹುಡುಗರದು ಪಾರ್ಟಿಗೆ ಬಂದಿರ್ತಾಳೆ. ಆಮೇಲೆ ಇವನು ಗಣೇಶ್ ಅವ್ರನ್ನ ರೂಮ್ಗೆ ಡ್ರಾಪ್ ಮಾಡ್ತಾನೆ. ಡ್ರಾಪ್ ಮಾಡ್ಬಿಟ್ಟಾಗ ಆಯ್ತು ನೀನು ಇಲ್ಲೇ ಇರು ಅಂತ ಹೇಳಿದಾಗ ಅವಳು ರೂಮಲ್ಲಿ ಹೋಯ್ತಾ ಇರ್ಬೇಕಾದ್ರೆ ಸಾಂಗ್ ಬರೋದು ಇದು. ಟುಪ್ಪಿ ಹಾಕೊಡು, ಹೆಂಗಿದೆ ನೋಡು. ಹಾಕು, ಹೆಂಗ್ ಬಂದೈತೆ ವಾಯ್ಸು ಕೇಳೋಣ. ಸಾಕು ಬಿಡೆ, ಗಂಟು ನೋಡಿ, ಇದು ನಿನ್ಗೆ ಹಿಡ್ಕೊಂಡು ಎಳಿತಾವಳು. ಅಲ್ಲ, ಅದೇನೋ ಒತ್ತಿಗೆ ಇಟ್ಕೊಳ್ತಾರಲ್ಲ ಹಾಗೆ ಇಟ್ಕೊಂಡು ಹಿಂಗೆ ಎಳಿತಾ ಇದೆ. ಇರು, ಯಾಕೆ ಏನಾಯ್ತು? ಕಣ್ಣು ಹೊರಿತೈತಾ? ಹೇಳ್ಬೇಡ ಬಿಡು. నువ్వే ಕಟ್ಟೋದು. ನಂಗೆ ಬೇಡಪ್ಪ, ನಾನು ಕಾಫಿ ಕುಡಿಯಲ್ಲ. ಮಜ್ಜಿಗೆ ಕಾಫಿ ತಣ್ಣಗಾಗಲಿ ಅಂತ ಮಜ್ಜಿಗೆ ಕುಡ್ದಿದ್ದೆ. ತಿರ್ಗಿ ಆಗ್ಬೇಕಂತ. ಕುಡಿರೋ ಎಲ್ಲರೂ. ಫ್ರೆಂಚ್ ಫ್ರೈಸು ಮತ್ತು ಪನ್ನೀರ್ ರೋಲು ಮತ್ತು ಸ್ಯಾಂಡ್ವಿಚ್ಚು ಮೂರೂ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿ ನಾವು ಟೇಕ್ ಅವೇ ತೊಗೊಂಡು ಕಾರಲ್ಲಿ ತೊಗೊಂಡು ಬಂದಿದ್ವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಸ್ಯಾಂಡ್ವಿಚ್ ಜಾಲಿ ಜಾಲಿ ಹೋದ್ಮೇಲೆ ಖಾಲಿ ಖಾಲಿ ಇರೋವರೆಗೂ ಜಾಲಿ ಹೋದ್ಮೇಲೆ ಖಾಲಿ ಖಾಲಿ. ಏನಿಲ್ಲ, ಎಲ್ಲ ಕ್ಲೋಸ್. ಪಾರ್ಸಲ್ ತೊಗೊಂಡು ಹೋಗ್ತೀವಿ, ತಿನ್ನಲ್ಲ. ಇಲ್ಲ ಅಂತಲ್ಲ. ಏನೋ ಇಲ್ವಂತೆ, ಪಾರ್ಸಲ್ಲು ಇಲ್ವಂತೆ.
ಏನು ಇಲ್ಲ ಅಂತ ಹೇಳ್ತಿದ್ರೆ ಬಿರಿಯಾನಿ ಅಂತೆ ತಲೆಕಾಯಿ ಬುರುಡೆ. ಬೇರೆ ಎಲ್ಲಿ ಸಿಗುತ್ತೆ ಇವಾಗ ಮುಂದೆ ಊಟ? ಕಪ್ಪೆ ಫ್ರೈ ಮಾಡ್ಕೊಡ್ಲಾ? ಕಪ್ಪೆ ಓಡ್ತಾ ಇದೆ ಗುರು. ಯಾವ್ದು ಗುರು ಇದು? ಇರೋ ಸ್ಯಾಂಡ್ವಿಚ್ ತಿನ್ಕೊಳ್ರು ಅಷ್ಟೇ, ಇನ್ನೇನು ಮಾಡ್ತೀರಾ? ಲೇಟ್ ಆಯ್ತು ನಾವು ಬರೋ ಅಷ್ಟರಲ್ಲಿ. ಸ್ಯಾಂಡ್ವಿಚ್ ತಿನ್ನೋ ತರ ಆಯ್ತು ಇವಾಗ. 200 ರೂಪಾಯಿ ಟಿಕೆಟ್ ತಗೋತಾರು ಅಲ್ಲಿ. ಸ್ಯಾಂಡ್ವಿಚ್ ತಿನ್ನೋಕೆ ಎಷ್ಟು ದೂರ ಕರ್ಕೊಂಡ್ಬಂದ್ರ? ಹೋಗ್ರಪ್ಪ. ಓಕೆ ಗಾಯ್ಸ್, ಎಂಪೈರ್ ಕ್ಲೋಸ್ ಆಗಿದೆ. ಸೊ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಲೇಟ್ ಆಯಿತು, ರೂಟ್ ಮಿಸ್ ಆಗಿ ನಾವು ಲೇಟ್ ಆಯಿತು ಬರೋದಕ್ಕೆ. ಸೊ ನಾವು ಹೊರಡ್ತಾ ಇದ್ದೀವಿ ಮನೆಗೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್.